ವಿಚಾರಿಸ್ಕೊಂಡ್ವಿ. ಕುರಿಗಳು ಮತ್ತು ಮೇಕೆಗಳು ಇಲ್ಲಿ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ. ನಿಮಗೆ ಅದೃಷ್ಟ ಏನಾರು ಇದ್ದರೆ ಬಂದು ಇಲ್ಲಿ ತೊಗೊಳ್ಳಿ. ನಾವು ಸಾರ್ವಜನಿಕವಾಗಿ ನಾರ್ಮಲಾಗಿ ಹೊರಗಡೆ ಏನು ತೊಗೋತೀವಿ ಅದಕ್ಕಿಂತ ಕಮ್ಮಿ ಬೆಲೆಯಲ್ಲಿ ನಿಮಗೆ ಕುರಿಗಳು ಹಸುಗಳು ಸಿಗುತ್ತೆ ಸಾಕೋರಿಗೆ. ಅದು ಇಲ್ಲಿ ಒಂದು ಒಳ್ಳೆಯ ಬೆನಿಫಿಟ್ಟು. ನೋಡಿ ಗೆಳೆಯರೆ, ಇವಾಗ ನಾವು ಮತ್ತು ನಮ್ಮ ಫ್ರೆಂಡು ಚಂದನ್ ಅವರು ಒಂದು ಊರನ್ನ ಉದ್ಧಾರ ಮಾಡೋ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವೇ ನೋಡಿ, ಸ್ವಲ್ಪ ವೆಯ್ಟ್ ಮಾಡಿ, ಕರ್ಕೊಂಡು ಹೋಗ್ತೀವಿ ನಿಮ್ಮೀಗ. ಈ ಕೆಲಸ ಮಾಡೋದ್ರಿಂದ ನಾವು ಉದ್ಧಾರ ಆಗ್ತೀವಿ, ನಮ್ಮ ಊರು ಉದ್ಧಾರ ಆಗುತ್ತೆ. ಭಾರತದಲ್ಲಿ ಹುಟ್ಟಿದ ಮೇಲೆ ಇಂಥ ಕೆಲಸಗಳು ಮಾಡೋದಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಪಡಬೇಕು. ನೋಡೋಣ ನಮ್ಮದೊಂದು ಸಾಹಸ ಹೇಗೆ ನಡೆಯುತ್ತೆ ಅಂತ. ಈಗ ಅಲ್ಲಿ ಮೀಟ್ ಆಗ್ತೀವಿ, ಎಲ್ಲಿ ಹೋಗ್ತಿದ್ದೀವಿ ಅಲ್ಲಿಂದ. ನಮಸ್ಕಾರ ಗೆಳೆಯರೆ, ಈಗ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ರಿಸರ್ಚ್ ಸೆಂಟರ್ ನಾಗನಹಳ್ಳಿ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ, ಮೈಸೂರಿಗೆ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಅಲ್ಲೆಲ್ಲ ಟ್ರೈನಿಂಗ್ ನಡೀತದೆ. ಎಷ್ಟೊಂದು ಜನ ಅಲ್ಲಿ ಓಡಾಡ್ತಾ ಇದ್ದಾರೆ ನೋಡಿ. ಈ ಥರ ನಿಮ್ಮ ಊರಿಂದನೂ ಎಲ್ಲರನ್ನೂ ನೀವು ಕರ್ಕೊಂಬರ್ಬೋದು. ಏನಕ್ಕೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ, ನೀವು ಬಂದು ಈ ಥರ ತಿಳಿದಿರುವಂಥ ವಿಜ್ಞಾನಿಗಳಿಂದ ಒಂದು 4 ಮಾತು ಕೇಳಿ ತಿಳ್ಕೊಳ್ಳಿ ಅಂತ. ನಮ್ಮ ಚಂದನ್ ಅವ್ರು ಏನು ಹೇಳ್ತಾರೆ ಕೇಳೋಣ. ನೋಡಿ ಅವರು ಹೇಗೆ ಬಂದಿದ್ದಾರೆ, ಅವ್ರಿಗೂ ಎಷ್ಟು ಗೌರವ ಇದೆ ನಮ್ಮ ಕೃಷಿ ಮೇಲೆ, ಹಸು ಕರು ಇದ್ರ ಮೇಲೆಲ್ಲ. ಅಂದರೆ ಈಗ ಪ್ರತಿಯೊಬ್ಬರು ರೈತರಾಗಬೇಕು ಅನ್ನೋದು ಕನಸು ಇರ್ತದೆ. ಆದರೆ ಎಷ್ಟು ಜನ ರೈತರಾಗ್ತಾರೇನೋ ಗೊತ್ತಿಲ್ಲ. ಬಟ್ ಆದರೆ ನಮಗೆ ಗೊತ್ತಿಲ್ಲದಂಗೆ ನಾವು ಒಂಥರ ಈ ಪ್ರಕೃತಿಗೆ ಹೊಂದ್ಕೊಬಿಟ್ಟು ಮತ್ತು ಈ ಕೃಷಿ ಒಂದು ಭೂಮಿಲಿ ನಾವೇನು ಮಾಡ್ತೀವಿ ಕೃಷಿ ಭೂಮಿಗಳಲ್ಲಿ, ಇದು ನಮಗೆ ಹೊಂದಾಣಿಕೆಯಾಗಿ ಬಂದ್ಬಿಟ್ಟಿದೆ. ಈಗ ಇದ್ದಕ್ಕಿದ್ದಾಗೆ ನಮ್ಮ ಮನೆಗಳಲ್ಲಿ ಒಂದು ಮರಿ ಇತ್ತು, ಒಂದು ಮೇಕೆ ಮರಿ. ಆ ಒಂದು ಮರಿ 2 ಆಗಿ 2 4 ಆಗಿ 4 ಈಗ 15 ಆಗ್ಬಿಟ್ಟೈತೆ. 15 ಆದಮೇಲೆ ಇದೇನು ಇದು ಇಷ್ಟೊಂದು ಫಲ ಬಂತು, ನಮಗೆ ಖುಷಿ ಆಯಿತು. ಅದನ್ನು ಒಂದು ನಿವಾರಣೆಗಳನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಹೆಚ್ಚಾಗಿ ತಿಳ್ಕೋಬೇಕಾಗಿತ್ತು ನಾನು. ಮತ್ತು ಈಗ ನಾವು ಒಂದು ಸಗಣಿನ ನಾವು ಹಂಗೆ ಗೊಬ್ಬರ ಮಾಡಿ ಗದ್ದೆಗಳಿಗೆ ಹಾಕ್ಬಿಡ್ತಿದ್ದೋ, ಅದನ್ನು ಡಿಫ್ರೆಂಟಾಗಿ ಇನ್ನೇನೋ ಮಾಡಿ ಅದರಲ್ಲಿ ಒಂದು ಆದಾಯ ಗಳಿಸ್ಬೋದು. ಅದನ್ನೆಲ್ಲ ಇಲ್ಲಿ ವಿಶೇಷವಾಗಿ ವಿಭಿನ್ನವಾಗಿ ಹೇಳ್ಕೊಡ್ತಾರೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ನಮ್ಮ ಶ್ರೀವತ್ಸ್ ಅವ್ರ ಜೊತೆ ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ. ಈಗ ಇಲ್ಲಿ ಯಾವ್ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೆ ಇದನ್ನೆಲ್ಲ ನಾವು ತಿಳ್ಕೊಂಡು, ಮತ್ತು ಇದನ್ನು ನಾವು ಒಂದು ಶ್ರಮಪಟ್ಟು ಮಾಡಬೇಕು. ಅವ್ರು ಹೇಳ್ಕೊಟ್ಟ ತಕ್ಷಣ ನಾವು ಅದು ನಮಗೆ ಆದಾಯ ಬರೋಲ್ಲ. ಅದನ್ನು ನಾವು ಕಲ್ತ್ಕೊಂಡೋಗಿ ಮನೇಲಿ ನಾವು ಯಾವ ರೀತಿ ನಾವು ಶ್ರಮಪಟ್ಟು ಮಾಡ್ತೀವೋ ಅದರ ಮೇಲೆ ಒಂದು ಆದಾಯ ಶುರು ಆಗುತ್ತೆ. ಸರಿ, ಏನಾರ ಒಂದು ನಮ್ಮ ಹತ್ರ ಇರೋವಂಥ ಒಂದು ಬೆನಿಫಿಟ್ನ ಉಪಯೋಗಿಸ್ಕೊಂಡು ಏನಾರ ಮಾಡೋಣ, ಆಯಿತು ಕಲಿಯೋಣ, ಓಕೆ, ಜೀವನದಲ್ಲಿ ಒಂದು ಹೊಸದನ್ನ ಅಳವಡಿಸ್ಕೋಣ ಅಂತ ಅಂದ್ಬಿಟ್ಟು ಈಗ ಇಲ್ಲಿಗೆ ಬಂದಿದ್ದೀವಿ. ಬನ್ನಿ ಈಗ ಒಳಗಡೆ ಹೋಗಿ ನೋಡ್ತೀವಿ, ಅಲ್ಲಿ ಮಾತಾಡ್ಕೊಂಬರ್ತೀವಿ ಏನಿದೆ ಅಂತ. ಬನ್ನಿ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಟ್ರೈನಿಂಗಲ್ಲಿ ಕೊಡ್ತಾ ಇದ್ದಾರೆ ಇಲ್ಲಿ. ಹೋಗಿದ್ವಿ ಜಸ್ಟ್ ಇವಾಗ ಆಫೀಸರ್ ಹತ್ರ. ಒಂದು 20 ಮಿನಿಟ್ಸ್ ಬನ್ನಿ ಅಂದಿದ್ದಾರೆ. ಅವರು ವೆದರ್ ರಿಪೋರ್ಟ್ ಇಲ್ಲಿಂದನೇ ಕೊಡೋದಂತೆ, ಮಳೆ ಬಗ್ಗೆ ಎಲ್ಲ. ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಭಾಳ ಚೆನ್ನಾಗಿದೆ ಜಾಗ. ಅಲ್ಲಿ ಜನ ಎಲ್ಲ ನಿಂತ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಿದಾರಲ್ಲ, ಅವರು ಕೃಷಿ ಸಖಿಯರಂತೆ. ಸೊ ಇವ್ರಿಗೆ ಇವಾಗ ರೈತರು ಈ ಆಫೀಸರ್ಗಳೆಲ್ಲ ಅಲ್ಲೂ ಹೋಗಿ ಹೇಳ್ಕೊಡೋಕ್ಕಾಗಲ್ವಲ್ಲ, ಸೊ ಅದಕ್ಕೆ ಅವ್ರನ್ನ ಇಲ್ಲಿಗೆ ಕರೆಸ್ತಾ ಇದ್ದಾರೆ. ನೋಡಿ ಇವರೆಲ್ಲ ಬರ್ತಾ ಇದ್ದಾರೆ, ಇವರೆಲ್ಲ ಕೃಷಿ ಸಖಿಯರು ಅಂತೆ. ಬನ್ನಿ ಸಚನ್, ಇಂಡಿಯಾ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗ್ತದೆ. ನೋಡಿ ಗೆಳೆಯರೆ, ಇದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬೆಂಗಳೂರು ಆ್ಯಂಡ್ ಇಂಡಿಯಾ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಮತ್ತು ಭಾರತೀಯ ಹವಾಮಾನ ಇಲಾಖೆ, ನಾಗನಹಳ್ಳಿ, ಮೈಸೂರು. ಹೇಗಿದೆ ನೋಡಿ ಇದು. ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಇದು ತೋರಿಸ್ತಾ ಇದ್ದಾರೇನು. ವೆದರ್ ಏನಿರುವಲ್ಲ, ಇದು ಸನ್ಶೈನ್ ರೆಕಾರ್ಡರ್, ಸೂರ್ಯನ ಬೆಳಕು ದಾಖಲಿಸುವ ಸಾಧನ ಅಂತೆ. ಅದೇನದು, ಇದು ವಾಯು ವೇಗ ಮಾಪಕ. ಇದು ಅಲ್ಲೇನದು ನೋಡೋಣ ಬನ್ನಿ. ಮ್ಯಾಕ್ಸಿಮಮ್ ಥರ್ಮೋಮೀಟ್ರು, ಗರಿಷ್ಠ ತಾಪಮಾನ, ಕನಿಷ್ಠ ತಾಪಮಾನ, ಆರ್ಡಿನರಿ ರೈನು, ಇವೆಲ್ಲ ಇಲ್ಲಿಂದಲೇ ಹೋಗೋದಂತೆ. ಸರ್ ಅವರು ಟೈಮ್ ಕೇಳ್ಕೊಂಡ್ರು, 20 ಮಿನಿಟ್ಸ್ ಬಿಟ್ಟು ಬನ್ನಿ, ನಾನೇ ಸ್ವಲ್ಪ ವೆದರ್ ಫೋರ್ಕಾಸ್ಟ್ ಮಾಡಬೇಕು ಮಳೆ ಬಗ್ಗೆ ಅಂತ. ಇದು ಗಾಳಿ ದಿಕ್ಸೂಚಿ ಅಂತೆ, ಆ ಕಡೆ ಬರ್ತಾ ಇದೆ ಅಂತ. ಇದು ವೆದರ್ ಅಬ್ಸರ್ವೇಟರಿ, ವೀಕ್ಷಣಾಲಯ.
ಇದೇನದು ಆರ್ಡಿನರಿ ರೇಜಿಂಗ್ ಗ್ಯಾಂಗ್. ಅದೇನದು ಇಲ್ಲಿ ಹಿಂದಿಗೆ ಕಾಣಿಸ್ತಿದೆಯಲ್ಲ ಅದು ಏನು ಹೇಳ್ತಿ ಏನಂತ ಇದೇನಿದು ಹುಲ್ಲು ಯಾವುದಿದು ಫಾರಂ ಹುಲ್ಲು ತುಂಬ ಸ್ಪೀಡಾಗಿ ಬೆಳೆಯುತ್ತಂತೆ. ಹಸು ದನ ಕರುಗಳಿಗೆಲ್ಲ ತುಂಬ ಒಳ್ಳೆ ಮೇವು. ನೋಡಿ ಇದೆಲ್ಲ ಆಯುರ್ವೇದಿಕ್ ಪ್ಲ್ಯಾಂಟ್ಸ್ಗಳಿವೆಲ್ಲ. ಟಿಂಕ್ಚರ್ ಪ್ಲ್ಯಾಂಟು, ಅದು ರೋಸ್ಮೆರಿ, ಅದು ಇಂಡಿಯನ್ ಕೊಳೆ ಅಂತಾರೆ, ಎಲ್ಲ ಆಯುರ್ವೇದಿಕ್ ಪ್ಲ್ಯಾಂಟ್ಸ್ಗಳು. ಚಕ್ರಮುನಿ ಗಿಡ, ಒಂದೆಲ್ಗ ನೋಡಿ ಹೇಗೆ ನಮ್ಮ ಇಂಡಿಯನ್ ಒಂದೆಲ್ಗ ಇದು ಹೀಗಿದೆ ನೋಡಿ, ಇಂಡಿಯನ್ ಒಂದೆಲ್ಗ. ನಾಗದಾಳಿ, ಬ್ರಾಹ್ಮಿ, ಹಿಪ್ಪಡಿ, ಅಲ್ಲಿ ನಿಂಬೆ, ಲೆಮನ್ ಗ್ರಾಸ್ ಎಷ್ಟೊಂದಿದೆ. ಮೇಂಟೆನೆನ್ಸ್ ಆಗುತ್ತೆ. ತೋಟ ಹೇಗಿದೆ. ಅದೇನದು ಸಿರಿಧಾನ್ಯಗಳ ಸಂಸ್ಕರಣಾ ಘಟಕ ಸಂಸ್ಕರಣಾ ಘಟಕ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ನೋಡಿ ಮೇಕೆ ಕುರಿಗಳು ಹುಲಿಗಳು ಹೆಂಗಿಟ್ಟಿದ್ದಾರೆ. ಅದೇನದು ಜೈವಿಕ ಪರಿಕರಗಳ ಉತ್ಪಾದನಾ ಘಟಕ ಅಂತ ಇದು. ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ. ಇದೊಂದು ಇನ್ನೂ ಮಾಡ್ತಾರೆ ಅನ್ಸುತ್ತೆ. ಇದು ತಿಂದಿದ್ದಾರೆ. ಮಕ್ಕಳಿಗೆ ಆಟ ಆಡೋದಕ್ಕೆ ಎಲ್ಲ ಥರ ಮಾಡ್ತಾ ಇದ್ದಾರೆ. ಅಲ್ಲಿ ಅವು ಏಣಿ ಆಟ ನೋಡಿ ಮಕ್ಕಳುಗಳಿಗೆ ಅನ್ಸುತ್ತೆ. ಇದು ತಾಯಂದ್ರೆ ಬಂದರೆ ಹತ್ತೋದು ಅಲ್ಲೇ ಅಲ್ಲಿ ನೋಡಿ, ಅಲ್ಲೇ ಡೈಸ್ ಇದೆ. ಡೈಸ್ ಇಲ್ಲೇ ಇದೆಯಲ್ಲ. ರೈತರಿಗೆ ಜೀವ ಕೊಡುವಂಥ ಗೊಬ್ಬರಗಳು ಕೊಡುವಂಥ ಪ್ರಾಣಿಗಳು ಯಾವುದು. ಎಲ್ಲಿದ್ದೀರಾ? ಹಲೋ ಹಾಯ್. ಕುರಿಗಳು ನೋಡಿ ಹಿಂಗೆ ಹೇಗಿದೆ ಅಲ್ಲಿ. ಅಲ್ಲಿ ಸ್ಮೆಲ್ ಬರ್ತಾ ಇದೆ, ಗೊಬ್ಬರ ವಾಸನೆ. ಅದರಲ್ಲಿ ಕರ್ಕೊಂಡು ಹೋಗ್ತೀವಿ ಬನ್ನಿ. ನಿಮಗೆ ಕುರಿ ಮತ್ತು ಮೇಕೆ ಘಟಕ. ಓ ಬಾ ಅಂತಾರೆ. ಹೌದಾ? ಬರೋದ ಬೇಡ ಒಳಗಡೆ ಹೇಳಿ ಮಾತಾಡಿ. ಹಲೋ ಎಕ್ಸ್ಕ್ಯೂಸ್ ಮೀ, ಇಷ್ಟೊತ್ತು ಬಾಬಾ ಅಂತ ಬಂದರೆ ಬೇಡ ಈಗ ಹಾಕಿದ್ದಾರೆ. ಹಾಗಿರು ಅಂತ. ಹಲೋ ಹಾಯ್ ಬಲ್ಲ. ರೂಮ್ಗಳಿದೆ ಅಲ್ಲಿ, ಆಚೆ ಕಡೆ ಬಂದರೆ ಅಲ್ಲಿ ಟಿಕೆಟ್ ಮಾಡ್ತವೆ. ರೂಮ್ ಹೆಂಗಿದೆ ನೋಡಿ. ಹಲೋ ಓಕೆ, ಎಲ್ಲಿ ಎತ್ಕೊಂಡು ಎಲ್ಲಿ ಟೀಚರ್ ಅಂತ ಏನಂತ ಗೊತ್ತಿಲ್ಲ. ಜಾನುವಾರುಗಳ ಸಂತತಿ ಹೆಚ್ಚಿಸಿ ರೈತರ ಆದಾಯ ಸಮೃದ್ಧಿಗೊಳಿಸಿ. ಜಾನುವಾರುಗಳೇ ರೈತರ ಆಪದ್ ಬಾಂಧವರು. ನಮ್ಮ ಭಾರತ ಹೃದಯನೇ ಕೃಷಿ. ಆ ಕೃಷಿಗೆ ಮುಖ್ಯವಾಗಿ ಬೇಕಾಗಿರೋದೆ ಹಸು, ಕರು, ಎತ್ತುಗಳು, ಗೂಳಿಗಳು. ಏನು ಮಾಡೋಕ್ಕಾಗಲ್ಲ ಅಷ್ಟು ಸುಲಭವಾಗಿ. ವಿಷ ಹಾಕಿ ವಿಷ ತಿನ್ನಬೇಕಾಗುತ್ತೆ. ಹೇಗಿದೆ ನೋಡಿ ಇದು ಓರಿ. ಹಾಂ ಹಾಂ ನೋಡ್ರಿ ಇದು. ಅಯ್ಯೋ ರಾಮ, ಹರ ಹರ ಮಹಾದೇವ್. ನನಗೆ ಸಾಟಿ ಇಲ್ಲ, ಬಿಸಿಲು ಮನೆಗೆ ಗಾಳಿ ಚೆಲ್ಲಿ ನೀಡುತ್ತದೆ, ಮುಂದೆ ಸಾಗುವೆ. ಅರಹೈ 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 ಅರಹೈ. ಯಾರು ಯಾರು ನೀವು? ಓ ಮುಟ್ಟಂಗಿಲ್ವಾ? ಓಕೆ ಓಕೆ. ಯಾರು? ಓಹ್ ಹಾಂ ಹೌದು, ಈಸಿಯಾಗಿ ಮಿಕ್ಸಿ ಮಾಡಿಕೊಟ್ಟಂಗೆ ಅಲ್ಲ. ವೇಸ್ಟ್ ಆಗಲ್ಲ ಇದನ್ನು ಉಪಯೋಗಿಸೋದ್ರಿಂದ. ಹಾಂ, ಫುಡ್ ವೇಸ್ಟ್ ಆಗಲ್ಲ. ಮಿತವಾಗಿ ತಿಂದು ಚೆನ್ನಾಗಿ ಭಾಳ ಕಷ್ಟ. ಯಾಕೆ ಉದಿತಾ? ಇದು ಉದಿತವ ಅದೇ ಬರಲ್ಲ, ಅದೆಲ್ಲ ಗಟ್ಟಿ, ವೆರಿ ಗಟ್ಟಿ ಆಮೇಲೆ. ಹಿಡಿದರೆ ಒಂದು ಓರಿಗೆ ಇಡ ಓಡಿಸಿದ ಮೇಲೆ ಅದು ಈ ಥರ ಆಗುತ್ತೆ. ಅದನ್ನ ಬಗ್ಗಿಸ್ಬೋದು. ಆದರೆ ಇಡ ಓಡಿಸ್ದೆ ಅದ್ರ ಮೈ ತುಂಬ ವೀರ್ಯ ತುಂಬಿದರೆ ಅದು ಈ ಥರ ಅಷ್ಟು ಸುಲಭವಾಗಿ ಬಳಸೋಕ್ಕಾಗಲ್ಲ. ಓಹೋ, ಯಾರು ಇವರು? ನಾವು ಕೃಷ್ಣನ ಭಕ್ತರು ಬಂದಿದ್ದೀವಿ. ಹೆದರ್ಕೊಂಡ್ಬೇಡಿ, ಕೂಲಾಗಿರಿ, ನೀವೆಲ್ಲೂ ಹೋಗೋಕ್ಕಾಗಲ್ಲ. ಆಹಾ ಹಾ ಹಾ ಎಮ್ಮೆ. ಎದುರ್ಕೊಳ್ಳೋಂಗಿಲ್ಲ, ಎದುರ್ಕೊಬಾರ್ದು. ಬಮ್ಮ ಮಾಕಂದ, ಗುಡ್ ಬಾಯ್, ಗುಡ್ ಗರ್ಲ್. ಯಾರದು ಸಿಕ್ಕಿದ್ದೆಲ್ಲ ತಿನ್ನಲ್ಲ? ಯಾರಿದು? ಯಾರು ನೀವು? ಹಾಂ ಹ್ಞೂ, ಯಾರು ಇವೆಲ್ಲ ನಾಟಿನ? ಹ್ಞೂ ಹ್ಞೂ, ಹಾಲು ಹೌದಾ? ಹಾಂ, ನೀವು ನಾಟಿನ? ನೀವು ನಾಟಿನ? ನೀವು ಆಯಿತು. ಈಗ ನಮ್ಮದು ಟೈಮಿಂಗ್ಸು ಸರ್ನ ಮಾತಾಡ್ಸೋಕೆ ಹೋಗ್ತಾಯಿದ್ದೀವಿ.
ಬಾಯ್ ಸಿ ಯು. ಎರೆಹುಳು ಗೊಬ್ಬರ ಈಗ ನಮ್ಮಲ್ಲಿರುವಂತಹ ಪ್ಯೂರ್ ಗೊಬ್ಬರಗಳನ್ನ ನಿಮಗೆ ತಂದು ಕೊಡ್ತೀವಿ ತಗೊಳ್ಳಿ ಅಂತಂದ್ರೆ ತಗೋತೀರಾ? ಹಸು ಮತ್ತೆ ಕುರಿ ಬಿಟ್ಟಿರ್ತೀರಾ ಒಳಗಡೆ ಎಲ್ಲ ಇರುತ್ತೆ. ನೀರು ಹಾಕಲೇಬೇಕಲ್ಲ ಅದು? ಸ್ಪ್ರಿಂಕ್ಲರ್ ಮಾಡಿಲ್ವಾ ಇದಕ್ಕೆ? ಹಾವಿಗೆಲ್ಲ ಏನು ತೊಂದರೆ ಇಲ್ವಾ ಇವರೇ? ಹಾವೆಲ್ಲ ಬರಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಬರೀ ಸೈಜ್ಗಳಲ್ಲೇ ಕಟ್ಬಿಟ್ಟಿದ್ದಾರೆ. ಚೆನ್ನವರೇ ಎಲ್ಲಿದ್ದೀರಾ? ಎಲ್ಲಿ ನಮ್ಮ ಭಾರತದ ಭವಿಷ್ಯ ಶ್ರೀಮಂತ ವರ್ಗದ ಜನರಾದ ರೈತರು? ಓ ಇಲ್ಲೇ ಇದ್ದೀರಾ? ಹಾಯ್, ಬನ್ನಿ ಬನ್ನಿ ಬನ್ನಿ. ಹಿಂದಿ ಸಾಕಾಣಿಕೆ ಮಾಡಿರಿ ರೈತರ ಮುಖದಲ್ಲಿ ಮಂದಹಾಸ ನೋಡಿರಿ. ಓಹೋ ಹುಷಾರು, ಸರಿಯಾಗಿ ನಿಂತಿಲ್ಲ ಅದು ಹುಲಿನಾ? ಏನು ಸಾರಿ ನಂದಿನಿ ಅದು? ಹೌದು, ಬಾಯ ಕೂಡ ತುಂಬ ಹುಷಾರಾಗಿರಬೇಕು. ನೋಡಿ, ಹಂದಿ ಘಟಕ, ಇಂಗ್ಲೆಂಡ್ ದೇಶ, ಮೂಲ ಶರೀರ ಇಂಗ್ಲೆಂಡ್. ಇದು ವೈಟ್ ಯಾರ್ಕ್ ಶೈರ್, ಇದು ಡ್ಯೂರಾಕ್. ನೋಡ್ಕೊಳ್ಳಿ. ಇಲ್ಲಿ ಬನ್ನಿ, ಒಂದು ಇಲ್ಲಿ ಬಚ್ಚದು ನೀವು. ಸಂಪಾದನೆ ಮಾಡೋಕ್ಕೆ ಎಷ್ಟು ವಿಧಾನಗಳಿದೆ ಜನರಿಗೆ ಗೊತ್ತಾಗಬೇಕಷ್ಟೇ. ನಮಸ್ಕಾರ ಸ್ನೇಹಿತರೆ, ಇಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಹತ್ರ ಬಂದು ಇಲ್ಲೆಲ್ಲ ಆಫೀಸರ್ಸ್ ಹತ್ರ ಮಾತಾಡಿದ್ವಿ. ಭಾಳ ಖುಷಿ ಆಯಿತು. ಏನಂತಂದರೆ ಇವ್ರು ಹೇಳೋ ಪ್ರಕಾರ ಇಲ್ಲಿ ಪ್ರೋಗ್ರಾಮ್ಸ್ಗಳು ನಡೆಯುತ್ತೆ. ಇಲ್ಲಿ ನಮ್ಮ ನಂಬರ್ ಕೊಟ್ಟಿದ್ದೀವಿ. ಇಲ್ಲಿ ಬಾಳೆ ತೋಟದ ಬಗ್ಗೆ ಅಥವಾ ಯಾವುದಾದ್ರು ತೆಂಗಿನ ತೋಟ, ಅಡಿಕೆ ತೋಟದ ಬಗ್ಗೆ ಎಲ್ಲ ಮಾಹಿತಿಗಳೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ನಡೆಯುತ್ತೆ ಅಂದರು. ಸೊ ಅದಕ್ಕೆ ನಂಬರ್ ಕೊಟ್ಟಿದ್ದೀವಿ. ವಾಟ್ಸಪ್ ಗ್ರೂಪಲ್ಲಿ ಮೆಸೇಜಸ್ ಬರುತ್ತಂತೆ. ಆಮೇಲೆ ಇವಾಗ ನಮ್ಮ ಚಂದನ್ ಅವರು ಹೇಳ್ತಾರೆ, ಅವರು ಒಂದಷ್ಟು ಅವ್ರ ತೋಟದ ಬಗ್ಗೆ, ಅವರು ಸಾಕಿರುವಂಥ ಮೇಕೆಗಳ ಬಗ್ಗೆ, ಹಸು ಬಗ್ಗೆ ಮತ್ತು ಅವ್ರ ಗದ್ದೆ ಬಗ್ಗೆ ಎಲ್ಲ ವಿಚಾರಿಸಿದ್ದಾರೆ. ಅಂದರೆ ಈಗ ನಮಗೆ ಇಲ್ಲಿ ಬಂದಾಗ ನನಗೆ ನಾವಿಲ್ಲೇನು ಕಲ್ತ್ಕೊಂಡು ಅಂತ ಹೇಳೋದಾದರೆ, ಇವರು ಇಲ್ಲಿ ಮಾರ್ಕೆಟಿಂಗ್ ಹೇಳ್ಕೊಡಲ್ಲ. ಬೆಳೆಗಳು ಯಾವ್ಯಾವುದಿದೆ ಅದನ್ನು ಯಾವ್ಯಾವ ರೀತಿ ಬೆಳೀಬೋದು ಅನ್ನೋದನ್ನ ಹೇಳ್ಕೊಡ್ತಾರೆ. ಇವತ್ತು ಇಲ್ಲೊಂದು ಅಧಿಕಾರಿಗಳ ಹತ್ರ ಮಾತಾಡಿದಾಗ ಅವರು ಇಲ್ಲಿ ಇವರು ಏನು ಕ್ಯಾಂಪ್ಗಳು ಮಾಡ್ತಾರೆ, ಸರ್ ನಿಮ್ಮ ಒಂದು ವಾಟ್ಸಪ್ ನಂಬರ್ ಕೊಡಿ, ನಾವು ಅದು ಆ್ಯಡ್ ಮಾಡಿಕೊಂಡು ಇಲ್ಲಿ ನಾವು ಕ್ಯಾಂಪ್ಗಳು ಮಾಡಿದಾಗ ಒಂದಿನ ಭತ್ತದ ಬಗ್ಗೆ ಹೇಳ್ಕೊಡ್ತೀವಿ, ಒಂದಿನ ಇದು ತೆಂಗಿನ ತೋಟ ಮತ್ತು ಅಡಿಕೆ ತೋಟ ಮತ್ತು ಹಣ್ಣುಗಳು, ತರಕಾರಿಗಳು, ಇದ್ರ ಬಗ್ಗೆ ಒಂದೊಂದು ಸಪ್ರೇಟ್ ಕ್ಲಾಸ್ ಇರುತ್ತೆ. ಆವಾಗ ಬನ್ನಿ ಕ್ಲಾಸ್ ಅಟೆಂಡ್ ಮಾಡಿ, ನಿಮಗೆ ಹೆಂಗೆ ಬೆಳೆಯೋದು, ಎಷ್ಟೆಷ್ಟು ದಿನಕ್ಕೆ ಏನೇನು ಹಾಕಬೇಕು ಅನ್ನೋದೆಲ್ಲ ತಿಳ್ಕೊಡ್ತೀನಿ ಅಂತಂದರು. ಓಕೆ, ಅದು ತುಂಬ ಒಳ್ಳೆಯ ವಿಚಾರ. ಬಟ್ ಆದರೆ ಅದನ್ನೆಲ್ಲ ಬೆಳೆದ ಮೇಲೆ ಆ ಮಾರ್ಕೆಟಿಂಗೆಲ್ಲ ಸ್ವಂತ ಬುದ್ಧಿ ನಮ್ಮದೇ ಉಪಯೋಗಿಸ್ಬೇಕು. ಮಾರ್ಕೆಟಿಂಗ್ನ ಇಲ್ಲಿ ಹೇಳ್ಕೊಡಲ್ಲ. ಓಕೆ, ನಮ್ಮದು ಕುರಿಗಳ ಬಗ್ಗೆ ವಿಚಾರಿಸ್ಕೊಂಡ್ವಿ. ಕುರಿಗಳು ಮತ್ತು ಮೇಕೆಗಳು ಇಲ್ಲಿ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ. ನಿಮಗೆ ಅದೃಷ್ಟ ಏನಾರು ಇದ್ದರೆ ಬಂದು ಇಲ್ಲಿ ತೊಗೊಳ್ಳಿ. ನಾವು ಸಾರ್ವಜನಿಕವಾಗಿ ನಾರ್ಮಲಾಗಿ ಹೊರಗಡೆ ಏನು ತಗೋತೀವಿ ಅದಕ್ಕಿಂತ ಕಮ್ಮಿ ಬೆಲೆಯಲ್ಲಿ ನಿಮಗೆ ಕುರಿಗಳು, ಹಸುಗಳು ಸಿಗುತ್ತೆ ಸಾಕೋರಿಗೆ. ಅದನ್ನು ಇಲ್ಲಿ ಒಂದು ಒಳ್ಳೆಯ ಬೆನಿಫಿಟ್ಟು, ಅದೊಂದು ಚೆನ್ನಾಗಿ ಗೊತ್ತಾಯಿತು. ಓಕೆ, ಇದಿಷ್ಟನ್ನ ಕಲ್ತ್ಕೊಂಡಿದ್ದೀವಿ. ಈಗ ಮುಂದೆ ನಾವು ಈಗ ಇಲ್ಲಿ ಯಾವಾಗ ಬಂದು ಕ್ಲಾಸ್ ಅಟೆಂಡ್ ಮಾಡಿ ಏನಾದ್ರು ತಿಳ್ಕೊಂಡು ಮುಂದೆ ನಮ್ಮ ಗದ್ದೆಗಳಲ್ಲಿ, ತೋಟಗಳಲ್ಲಿ ಒಂದು ಬೆಳೆಯೋಣ ಅಂತ ಒಂದು ಅಂದ್ಕೊಂಡಿದ್ದೀವಿ ಅಷ್ಟೇ. ಥ್ಯಾಂಕ್ ಯು.